ರಾಜ್ಯಸಭಾ ಚುನಾವಣೆ ವಿಚಾರದಲ್ಲಿ ಅಡ್ಡ ಮತದಾನ ಆದ ನಂತರ ಬಿಜೆಪಿ ಶಾಸಕ ಸೋಮಶೇಖರ್ ಪ್ರತ್ಯಕ್ಷವಾಗಿದ್ದಾರೆ. ಗೈರಾಗ್ಬಿಟ್ಟಿದ್ರು, ಹೊತ್ತು ವೋಟಿಂಗೇ ಬರಲಿಲ್ಲ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು, ಶಿವರಾಮ್ ಹೆಬ್ಬಾರ್ ಅವರಂತೂ ಕಾಣಿಸ್ಕೊಳ್ಳೇ ಇಲ್ಲ ಅಂತ. ಆದರೆ ಈಗ ಶಿವರಾಮ್ ಹೆಬ್ಬಾರ್ ಕಾಣಿಸ್ಕೊಳ್ತಾ ಇದ್ದಾರೆ. DKಶಿ ಅವರ ಮನೆಗೆ ಬಂದು ಭೇಟಿ ಮಾಡಿದ್ದಾರೆ. ರಾಜ್ಯಸಭೆಯಂತೆ ಲೋಕಸಭೆಯಲ್ಲಿಯೂ ಕೂಡ ಕಾಂಗ್ರೆಸ್ಗೇನಾದರೂ ಬಿಜೆಪಿ ಇಬ್ಬರು ಶಾಸಕರು ಸಪೋರ್ಟ್ ಮಾಡ್ತಾರಾ ಪ್ರಶ್ನೆ ಇದೆ. ಇಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರ ಟಿಕೆಟ್ ಕೊಟ್ಟಿದ್ದಕ್ಕೆ ST ಸೋಮಶೇಖರ್ ವ್ಯಂಗ್ಯವಾಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ, ಯಾರು ಏನು ಮಾತನಾಡ್ತಾರೋ ಯಾರನ್ನು ಎತ್ಕಡ್ತಾರೋ ಗೊತ್ತಿಲ್ಲ ಅಂತ STS ಕಿಡಿಕಾರಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಇನ್ನೂ ಅಭ್ಯರ್ಥಿಯನ್ನು ಹಾಕಿಲ್ಲ, ಹಾಕಲಿ ನೋಡೋಣ ಅಂತ ಕೂಡ ಹೆಬ್ಬಾರ್ ಹೇಳಿದ್ದಾರೆ. ಸರ್ ಒಂಚೂರು ಸೈಡ್ ಬನ್ನಿ ಸರ್. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದಿಂದ ಈಚೆಗೆ ಇವ್ರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೆನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ. ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನ ಇವರು MP ಹಾಕಕ್ಕೆ ಬಂದಿದ್ದಾರಾ, ಇಲ್ಲರೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ? ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ನೋಡು, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ನಮ್ಮ ಜಿಲ್ಲೆಯ ಅಭ್ಯರ್ಥಿನೂ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಡೆಯುತ್ತೆ. ಕಾಯ್ತಾ ಇದ್ದೀನಿ. ನಿಮ್ಮ ಬೆಂಬಲ ನೀವು ದೈಹಿಕವಾಗಿರೋ ಪಕ್ಷಕ್ಕೋ ಮಾನಸಿಕವಾಗಿರೋ ಪಕ್ಷ ಪಾರ್ಟಿ ಯಾವ್ದು ಸರ್? ಈಗ ಬಿಜೆಪಿನ ನೀವು ಎಲ್ಲೋ ಗೊಂದಲಕ್ಕೆ ಬೀಳಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ನೋಡು, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ನಮ್ಮ ಜಿಲ್ಲೆಯ ಅಭ್ಯರ್ಥಿನೂ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಡೆಯುತ್ತೆ. ಕಾಯ್ತಾ ಇದ್ದೀನಿ. ನಿಮ್ಮ ಬೆಂಬಲ ನೀವು ದೈಹಿಕವಾಗಿರೋ ಪಕ್ಷಕ್ಕೋ ಮಾನಸಿಕವಾಗಿರೋ ಪಕ್ಷ ಪಾರ್ಟಿ ಯಾವ್ದು ಸರ್? ಈಗ ಬಿಜೆಪಿನ ನೀವು ಎಲ್ಲೋ ಗೊಂದಲಕ್ಕೆ ಬೀಳಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ST ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು, ಅವರ ಮಾತುಗಳಲ್ಲಿ ಸ್ಪಷ್ಟತೆ ಕಾಣಿಸ್ತಾ ಇದೆ. ಒಂದು ವೇಳೆ ಕ್ಯಾಂಡಿಡೇಟ್ ಏನಾದರೂ ಹಾಕಿದ್ರೆ ನಮ್ಮ ಸಹಕಾರ ಅವ್ರಿಗಿರಲ್ಲ ಅಂತ ಹೇಳಿ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ನಾನೇ ಹೆದರ್ಕೊಳ್ತಾ ಇದ್ದೀನಿ. ಇವರೇನು ಇಲ್ಲಿ ಚುನಾವಣೆಯನ್ನು ಗೆಲ್ಲಕ್ಕೆ ಬಂದಿದ್ದಾರಾ, ನಿಲ್ಲಕ್ಕೆ ಬಂದಿದ್ದಾರಾ? ಯಾರೋ ಡೆಲ್ಲಿಯಿಂದ ಬಂದುಬಿಡ್ತಾರೆ, ಯಾರೋ ತಮಿಳ್ನಾಡಿಂದ ಬಂದುಬಿಡ್ತಾರೆ, ಬಾಂಬ್ ಇಟ್ಬಿಡ್ತಾರೆ, ಆ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದರ ಅರ್ಥಗಳೇನು? ಶಾಂತಿಯುತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಇವರು ಹೇಳಿಕೆಯಿಂದಲೇ ಇಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾಕೆ ಅಂತ ಹೇಳಿ ಡೈರೆಕ್ಟಾಗೇ ಇಂಥವ್ರಿಗೆ ನಮ್ಮ ಸಹಕಾರ ಇರಲ್ಲ ಅಂತ ಹೇಳ್ತಾ ಇದ್ದಾರಾ ಸೋಮಶೇಖರ್ ಅವರು ಅಂತ? ರಮಕಾಂತ್, ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂಥ ಸೋಮಶೇಖರ್ ಇಲ್ಲಿಯವರೆಗೆ ಕಾಣಿಸ್ಕೊಂಡಿರಲಿಲ್ಲ. ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾವುದೇ ಕ್ರಾಸ್ ವೋಟಿಂಗನ್ನು ಮಾಡಿರಲಿಲ್ಲ. ಆದರೆ ಶಿವರಾಮ್ ಹೆಬ್ಬಾರ್ ಅವರು ಗೈರಾಗುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಈಸಿಯಾಗಿ ಗೆಲ್ಲೋದಕ್ಕೆ ಸಹಕಾರವನ್ನು ಮಾಡಿದರು. ಹಾಗಾಗಿ ಇಬ್ಬರೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ಚರ್ಚೆಗಳು ನಡೀತಾನೇ ಇದೆ. ಕಾಂಗ್ರೆಸ್ಗೆ ಇಬ್ಬರು ಕೂಡ ಬರ್ತಾರೆ, ಒಬ್ಬರು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ, ಮತ್ತೊಬ್ಬರು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಗೆ ಇಳಿತಾರೆ ಅನ್ನುವಂತಹ ಚರ್ಚೆಗಳಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಅಂತಹ ನಿರ್ಧಾರವನ್ನು ಇಬ್ಬರು ನಾಯಕರು ತೆಗೆದುಕೊಂಡಿಲ್ಲ. ಬಿಜೆಪಿ ನಾಯಕರು ಈಗ ನೋಟಿಸನ್ನು ಕೊಟ್ಟಿದ್ದಾರೆ ST ಸೋಮಶೇಖರ್ ಹಾಗೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರಿಗೆ. ನೀವು ಯಾವ ಕಾರಣಕ್ಕಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದೀರಿ, ನೀವು ಗೈರಾಗಿದ್ದು ಯಾವ ಕಾರಣಕ್ಕೆ, ಇದರ ಬಗ್ಗೆ ಸಮಂಜಸವಾದಂಥ ಒಂದು ವಿವರಣೆಯನ್ನು ನೀವು 1 ಪುಟಗಳಲ್ಲಿ ಕೊಡಬೇಕು ಅಂತೇಳಿ ನೋಟಿಸನ್ನು BJP ನಾಯಕರು ಇಶ್ಯೂ ಮಾಡ್ತಾರೆ. ಅದು ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗೆ ತಲುಪುತ್ತೆ. ಇಬ್ಬರೂ ಕೂಡ 170 ಪುಟಗಳ ಒಂದು ಸುದೀರ್ಘವಾದಂಥ ವಿವರಣೆಯನ್ನು ಕೊಡ್ತಾರೆ. ಅಂದರೆ ಕೇಳಿರುವಂಥದ್ದು 1 ಪುಟದ ಒಂದು ನೋಟಿಸನ್ನು ನೀವು 170 ಪುಟಗಳ ವಿವರಣೆಯನ್ನು ಏನು ಕೊಟ್ಟಿದ್ದಾರೆ ಸೋಮಶೇಖರ್ ಅವರು ಅನ್ನುವಂಥದ್ದನ್ನು ನೋಡಿದಾಗ
ನಮ್ಮನ್ನ ನಾವು ಯಾಕೆ ಕ್ರಾಸ್ ವೋಟಿಂಗ್ ಮಾಡಿದ್ದೇವೆ ಮತ್ತೆ ನಾವು ಯಾಕೆ ಗೈರಾಗಿದ್ದೇವೆ ಅನ್ನೋದಕ್ಕೆ ಆ 170 ಪುಟಗಳಲ್ಲಿ ವಿವರಣೆಯನ್ನು ಕೊಡ್ತಾರೆ. ಹಿಮಾಚಲ ಪ್ರದೇಶ, ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳ ಉದಾಹರಣೆಗಳನ್ನು ಕೊಡ್ತಾರೆ. ಅಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಹಿಂದೆ ಆಪರೇಷನ್ ಕಮಲ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡಿದ್ರಿ. ನೀವು ವಿಪ್ ಅನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ನೀವು ಕೋರ್ಟ್ಗಳಲ್ಲಿ ಯಾವ ರೀತಿಯಾಗಿ ವಾದವನ್ನ ಮಾಡಿದ್ರಿ. ಈಗ ನಮಗೂ ಕೂಡ ಅದೇ ಅಪ್ಲೈ ಆಗಬೇಕಲ್ಲ. ನಾವು ಉದಾಹರಣೆ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ಪ್ರಕರಣಗಳಲ್ಲಿ ಏನೇನು ಆಗಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೇವೆ. ನೀವು ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳಿ ಅಂತೇಳಿ ಬಿಜೆಪಿ ನಾಯಕರಿಗೆ ಬಿಟ್ಟಿದ್ದಾರೆ. ಅಂದರೆ ನಮ್ಮನ್ನು ಉಚ್ಚಾಟನೆಯಾದರೂ ಮಾಡಿ, ಅಮಾನತಾದರೂ ಮಾಡಿ, ಅಥವಾ ಪಕ್ಷದಲ್ಲಾದರೂ ಇಟ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ಇಬ್ಬರು ಶಾಸಕರು ಕೊಟ್ಟಂತೆ ಕಾಣಿಸ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ರಮಕಾಂತ್, ಒಂದು ಕಡೆ ಇಬ್ಬರು ಈಗಾಗಲೇ ಬಿಜೆಪಿಯ ಸಿದ್ಧಾಂತಗಳಿಗೆ ಒಪ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಕಾಲನ ಹೊರಗಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೂ ಆಗ್ತಾ ಇಲ್ಲ, ಬಿಜೆಪಿ ಪಕ್ಷದಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂತಹ ಒಂದು ತ್ರಿಶಂಕು ಪರಿಸ್ಥಿತಿಯಲ್ಲಿ ಇವತ್ತು ಇಬ್ಬರು ಶಾಸಕರಿದ್ದಾರೆ. ಆದರೆ ಮಾನಸಿಕವಾಗಿ ಕಾಂಗ್ರೆಸ್ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ವಾಲ್ತಾ ಇದ್ದಾರೆ. ದೈಹಿಕವಾಗಿ ಬಿಜೆಪಿಯಲ್ಲೇ ಇದ್ರು ಶಾಸಕರಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಬಂದಿದ್ದಾರೆ ಅನ್ನುವಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರು ಭೇಟಿಯನ್ನ ಕೊಟ್ಟ ನಂತರ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಬಿಜೆಪಿ ನಾಯಕರು ನಮ್ಮನ್ನ ಉಚ್ಚಾಟನೆ ಮಾಡಲಿ ಅಂತೇಳಿ ಇವ್ರು ಕಾಯ್ತಾ ಇದ್ದಾರೆ. ಇವರಾಗಿ ಇವರು ಹೋಗ್ಲಿ ಆ ಕಡೆ ಅಂತೇಳಿ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಇವರಾಗಿ ಇವರು ಏನಾದರೂ ಅಲ್ಲಿಂದ ರಾಜೀನಾಮೆಯನ್ನು ಕೊಟ್ಟು ವಾಪಸ್ ಬಂದಿದ್ದೇ ಆದ್ರೆ ಅಥವಾ ಅಲ್ಲಿಂದ ಬಂದಿದ್ದೇ ಆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರು ಕೋರ್ಟ್ಗೆ ಹೋಗ್ತಾರೆ ಬಿಜೆಪಿ ಅವರು. ಆಗೇನಾಗುತ್ತೆ ಅಂದ್ರೆ ಇವರ ಶಾಸಕ ಸ್ಥಾನ ಅನರ್ಹ ಆಗತ್ತೆ. ಮತ್ತೊಂದು ಕಡೆ ಇವರು ಮತ್ತೆ ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡೆ ಇವತ್ತು ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.